ಗುಲ್ಬರ್ಗ, ರಾಯಚೂರು, ನಾರ್ತ್ ಕರ್ನಾಟಕ ನನಗೆ ಫೋನ್ ಮಾಡ್ತಾರೆ, ಡಾಕ್ಟ್ರೇ ನಾನು ಅಸ್ತಮೈತನ ಮಾಡ್ಕೊಂಡು ಭಾಳ ವೀಕ್ ಆಗ್ಬಿಟ್ಟಿದ್ದೀನಿ, ನನ್ನ ಶಿಶ್ನ ಚಿಕ್ಕದಾಗೋಗ್ಬಿಟ್ಟಿದೆ. ಪ್ರಜಾಮತ ಅಂತ ಒಂದು ಮ್ಯಾಗ್ಝೈನ್ ಬರೋದು, ಅದರಲ್ಲಿ ಬರೆದಿತ್ತು ಒಂದು ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ. ಇವನಿಗೆ ತಪ್ಪು ಕಲ್ಪನೆ, ಡಿಪ್ರೆಷನ್ಗೆ ಹೋಗ್ತಾನೆ. ಸ್ವಾಮೀಜಿಗಳು, ಕಟ್ಟ ಬ್ರಹ್ಮಚಾರಿಗಳು ವೀರ್ಯ ಈಚೆಗೆ ಬಿಡೋದೇ ಇಲ್ಲ, ಬಂದೇ ಬರುತ್ತೆ. ಅವ್ರಿಗೂ ಬೀಜ ಇರುತ್ತೆ, ಅವ್ರಿಗೂ ಶಿಶ್ನ ಇರುತ್ತೆ, ಅವ್ರಿಗೂ ರಾತ್ರಿ ಹೊತ್ತು ಎರೆಕ್ಷನ್ ಆಗೇ ಬೇಕು. PUCಯಲ್ಲಿ ಓದುವುದರ ಜೊತೆಗೆ ಹದಿಹರೆಯದ ಸಮಸ್ಯೆಗಳು. ಇನ್ನು ಓದಬೇಕು ಅನ್ನೋ ಆಸೆಯಿಂದ ಬಂದಿರ್ತೀಯ, ಆದರೆ ಅನ್ಫಾರ್ಚುನೇಟ್ಲಿ ನಿನ್ನ ಹಾರ್ಮೋನು ಹುಡುಗಿನ ನೋಡು ಲವ್ ಮಾಡುವಂಥದ್ದೇ. ಸಪೋಸ್ ನೀವು ಎಜಾಕ್ಯುಲೇಟ್ ಮಾಡಲಿಲ್ಲ ಅಂದರೆ ವೀರ್ಯ ಈಚೆನೆ ಬಿಡಲಿಲ್ಲ, ಏನಾಗುತ್ತೆ ಅಂದರೆ ಸರ್ ನಮಸ್ಕಾರ ಸರ್. ಹೇಳಿ ಸರ್. ಶುಭೋದಯ, ಹೇಗಿದ್ದೀರಿ ಸರ್? ಶುಭೋದಯ. ತುಂಬಾ ಬೆಳಗ್ಗೆ ಬೇಗ ಬಂದು ತೊಂದರೆ ಕೊಡ್ತಾ ಇದ್ದೀವಿ. ಇಲ್ಲ ಪರವಾಗಿಲ್ಲ, ಹೇಳಿ. ಜನಸಾಮಾನ್ಯರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ವಿಚಾರಗಳು ತಲುಪಿದರೆ ನನಗೆ ತುಂಬ ಸುದ್ದಿ ಬರುತ್ತೆ. ಡಾಕ್ಟ್ರೇ, ನಿಮ್ಮನ್ನು ಕಲಾ ಮಾಧ್ಯಮದಲ್ಲಿ ನೋಡಿದು ನಮಗೆ ಭಾಳ ಖುಷಿ ಅನ್ನಿಸ್ತು. ಪರಮೇಶ್ವರ್ ಅವರು ನಮ್ಗೆ ಏನು ಬೇಕೋ ಆ ವಿಚಾರವನ್ನು ತಿಳಿಸಿದ್ದಾರೆ ಅಂತ. ಆ ದೃಷ್ಟಿಯಲ್ಲಿ ನಾನು ವೈಜ್ಞಾನಿಕವಾಗಿ ಮಾತನಾಡಬೇಕು. ದಯವಿಟ್ಟು ಸೆಕ್ಸ್ ಬಗ್ಗೆ ಮಾತನಾಡುವಾಗ ತಂದೆ ತಾಯಂದಿರು ಯಾರೂ ಕೂಡ ಇದನ್ನು ಎಲ್ಲೋ ಒಂದು ಕಡೆ ತಪ್ಪಾಗಿ ತಿಳ್ಕೊಬಾರ್ದು. ನಿಮಗೆ ಗೊತ್ತಿರಬೇಕಾದ ವಿಚಾರಗಳನ್ನು ವೈಜ್ಞಾನಿಕವಾಗಿ ಹೇಳೋದು ನನ್ನ ಕರ್ತವ್ಯ. ಇವತ್ತು ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಜನ ಮಕ್ಕಳು ಗುಲ್ಬರ್ಗ, ರಾಯಚೂರು, ನಾರ್ತ್ ಕರ್ನಾಟಕ ನನಗೆ ಫೋನ್ ಮಾಡ್ತಾರೆ, ಡಾಕ್ಟ್ರೇ ನಾನು ಅಸ್ತಮೈತನ ಮಾಡ್ಕೊಂಡು ಭಾಳ ವೀಕ್ ಆಗ್ಬಿಟ್ಟಿದ್ದೀನಿ. ಅದೊಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ಯಾಕೆ ಅಂತ ಅವ್ರು ಅಂದ್ಕೊಂಡಿರೋದು ನಿಮ್ಗೆ ಹೇಳ್ತೀನಿ. ಎರಡನೇದು, ನನ್ನ ಶಿಶ್ನ ಅಸ್ತಮೈತನ ಮಾಡ್ಕೊಂಡು ಚಿಕ್ಕದಾಗೋಗ್ಬಿಟ್ಟಿದೆ, ಮುಂದೆ ನಾನು ಮದುವೆ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅನ್ನೋ ರೀತಿಯ ಗೊಂದಲಗಳು ಅವ್ರಿಗೆ. ನೋಡಿ, ಪ್ಯೂಬರ್ಟಿ ಅಂದರೆ ಮಕ್ಕಳು ದೊಡ್ಡವರಾಗೋದು ಅಂತಾರಲ್ಲ, ಹೆಣ್ಮಕ್ಳಿಗಾದರೆ ಹೊಸಕೆ ಆಗ್ತಾರೆ. ಅದು ಏಜ್ ಏನಂದರೆ 8 to 13. ಹೆಣ್ಮಕ್ಕಳು ದೊಡ್ಡವರಾಗೋದು ಅಂದರೆ 8 ರಿಂದ 13 ವರ್ಷ. ಮೊದಲಿಗೆಲ್ಲ ಹಳ್ಳಿ ಕಡೆ 15 ವರ್ಷ ಆದರೂ ಹೆಣ್ಮಕ್ಳಿಗೆ ಹೊಸಕೆ ಆಗ್ತಿರಲಿಲ್ಲ, ಯಾಕಂದರೆ ಅವ್ರಿಗೆ ನ್ಯೂಟ್ರಿಷನ್ ಸರಿ ಇರ್ತಿರಲಿಲ್ಲ. ಇವತ್ತು ಸಿಟಿ ಮಕ್ಕಳು ಅವರ ನ್ಯೂಟ್ರಿಷನ್ ಎಷ್ಟು ಜಾಸ್ತಿ ತಿನ್ನಿಸ್ತಾರೆ ಅಂದರೆ 8 ವರ್ಷಕ್ಕೆ ಮಗು 7ನೇ ಕ್ಲಾಸ್ ಹುಡುಗಿನೇ ಮೆಚ್ಯೂರ್ ಆಗಿಬಿಡ್ತಾಳೆ. ಇದು ಒಂದು ತಂದೆ ತಾಯಿಗಳಿಗೆ ಒಂದು ರೀತಿಯ ಆತಂಕ. ಮೆಚ್ಯೂರಿಟಿ ಅಂದರೆ ಮಂತ್ಲಿ ಪೀರಿಯಡ್ಸ್ ಆಗೋದ್ರನ್ನ ಮೆಚ್ಯೂರಿಟಿ. ಫಸ್ಟ್ ಪೀರಿಯಡ್ಸ್ ಆಗುತ್ತಲ್ಲ ಮಕ್ಕಳು, ಅದಕ್ಕೆ ತಾಯಂದಿರು ಭಾಳ ಗಮನ ವಹಿಸ್ತಾರೆ, ಮಗಳಿಗೆ ಹೇಳ್ಕೊಟ್ಟಿರ್ತಾರೆ ಯಾವಾಗ ಆ ರೀತಿ ಆಗುತ್ತೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ. ಯಾಕಂದ್ರೆ ಅದಾದಮೇಲೆ ಆ ಮಕ್ಕಳನ್ನ ಕಾಪಾಡೋದೇ ಬೇರೆ ರೀತಿ ಇರುತ್ತೆ. ಅದರಿಂದ ಯೂಶ್ವಲಿ ಅರ್ಲಿ ಪ್ಯೂಬರ್ಟಿ ಸಿಟಿ ಮಕ್ಕಳಲ್ಲಿ ಆಗುತ್ತೆ. ಅಂದರೆ ನ್ಯೂಟ್ರಿಷನ್ ಚೆನ್ನಾಗಿದ್ರೆ ಆಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ನಾವೆಲ್ಲ MBBS ಓದೋವಾಗ ಒಂದು ಸುದ್ದಿ ಆಗಿತ್ತು. ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಶ್ರೀರಂಗಪಟ್ಟಣ ಕಡೆಯಿಂದ ಒಂದು ಹಳ್ಳಿಯ ಹುಡುಗಿನ ಗಂಟಲು ನೋವು ಅಂತ ಟಾನ್ಸಿಲೆಕ್ಟಮಿ ಕರ್ಕೊಂಡು ಹೋಗ್ತಾರೆ. ಅವಳು 16-17 ವರ್ಷದ ಹುಡುಗಿ. ಅವಳಿಗೆ ಟಾನ್ಸಿಲ್ ಆಪ್ರೇಷನ್ ಮಾಡಬೇಕಾದ್ರೆ ಈಮೋಗ್ಲೋಬಿನ್ ಕಡಿಮೆ ಇದ್ದರೆ ಮಾಡೋಕ್ಕಾಗಲ್ಲ. ಅವಳದು ಈಮೋಗ್ಲೋಬಿನ್ 5 ಇರುತ್ತೆ. ಸೊ ಒಂದು ವಾರ ಇಟ್ಕೊಂಡು ಅವಳಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಇದೆಲ್ಲ ಮಾಡಿ ಆಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡೋಷ್ಟೊತ್ತಿಗೆ ಆಕೆ ಹಾಸ್ಪಿಟ್ಲಲ್ಲೇ ಮೆಚ್ಯೂರ್ ಆಗ್ತಾಳೆ, ಅಂದರೆ ದೊಡ್ಡ ಆಕೆ ಆಗ್ತಾಳೆ. ಅವಾಗೆ ಅವರಿಗೆ ಹೆಂಗೆ ಸುದ್ದಿ ಹೋಗ್ಬಿಡುತ್ತೆ ಅಂದರೆ, ನೆಕ್ಸ್ಟ್ ಡೇ ಆ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು 10 ಜನ ಹೆಣ್ಮಕ್ಳನ್ನ ತಂದೆ ತಾಯಿಯವರು ಕರ್ಕೊಂಬರ್ತಾರೆ. ಏನು ಗೊತ್ತಾ, ಮೈಸೂರು ಮೆಡಿಕಲ್ ಕಾಲೇಜಿಗೆ ಅದು ಯಾರೋ ಒಬ್ಬರು ಡಾಕ್ಟ್ರು ಮರಿಯಪ್ಪ ಅನ್ನೋರು ಗಂಟ್ಲು ಆಪ್ರೇಷನ್ ಮಾಡ್ತಾರಂತೆ, ಮಾಡಿದರೆ ನಮ್ಮ ಹುಡುಗಿ ದೊಡ್ಡ ಆಕೆ ಆಗ್ತಾಳೆ. ಈ ರೀತಿ ಸುದ್ದಿ ಶುರುವಾಗ್ಬಿಡುತ್ತೆ. ಇದು ಹೆಂಗಿರುತ್ತೆ ನೋಡಿ, ಈ ರೀತಿ ಸುದ್ದಿ ಶುರುವಾಗುತ್ತೆ. ಅಲ್ಲ, ಪ್ರಿಪ್ರೇಷನ್ನು. ಇಷ್ಟು ದಿನ ಹಳ್ಳಿ ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇತ್ತು, ಅವರ ನ್ಯೂಟ್ರಿಷನ್ ಚೆನ್ನಾಗಿರಲಿಲ್ಲ. ತಿಂತಿದ್ದು ಒಂಚೂರು ಮುದ್ದೆ, ಒಂಚೂರು ಸೊಪ್ಪಿನ ಸಾರು. ಅವ್ರಿಗೆ ಹಣ್ಣು ಹಂಪಲು ಸೊಪ್ಪು ತರಕಾರಿಗಳು ಜಾಸ್ತಿ ಕೊಟ್ಟರೆ ಸೊ ಬೇಗ ಆ ಟಿಶ್ಯೂ ಇದಾಗ್ಬಿಟ್ಟು ಅವರಿಗೆ ಬೇಗ ಮೆಚ್ಯೂರ್ ಆಗ್ತಾರೆ ಅನ್ನೋದು ಒಂದು ಸಂದೇಶ. ಅದರಿಂದ ದಯವಿಟ್ಟು ಹಳ್ಳಿ ಕಡೆ ನಿಮ್ಮ ಹೆಣ್ಣುಮಗಳು ಇನ್ನೂ ದೊಡ್ಡ ಆಕೆ ಆಗಿಲ್ಲ ಅಂದರೆ, ಮೆಚ್ಯೂರ್ ಆಗಿಲ್ಲ ಅಂದರೆ ಅವಳಿಗೆಲ್ಲೋ ನ್ಯೂಟ್ರಿಷನ್ ಅಂತೀವಿ, ಆಹಾರ ಸಫಿಷಿಯೆಂಟ್ ಪೋಷಕ ಆಹಾರಗಳು ಮಗುಗೆ ಸಿಗ್ತಾ ಇಲ್ಲ, ದಯವಿಟ್ಟು ಅದು ಕೊಡಿ ಅನ್ನೋದು. ಗಂಡು ಮಕ್ಕಳಲ್ಲಿ ಬಂದಾಗೆ ನಿಮಗೆ ಈ ಮೆಚ್ಯೂರಿಟಿ ಯಾವಾಗ ಆಗುತ್ತೆ ಅಂದರೆ 9 ರಿಂದ 14. ಗಂಡು ಮಕ್ಕಳಲ್ಲಿ ಮೆಚ್ಯೂರಿಟಿ ಅಂದರೆ ದೊಡ್ಡವರು. ಬಟ್ ಗಂಡು ಮಕ್ಕಳಿಗೆ ಯಾರಿಗೂ ಹೊಸಕೆ ಹಾಕಲ್ಲ, ನಮಗೆ ಗೊತ್ತು. ಬಟ್ ದೊಡ್ಡವರಿಗೆ, ಆ ಗಂಡು ಮಕ್ಕಳಿಗೆ ಯಾವಾಗ ಇವನಿಗೆ ದೊಡ್ಡವನಾಗಿದ್ದಾನೆ ಅಂದರೆ ಕುಡಿಮೀಸೆ ಬಂದಾಗ. ಅದಕ್ಕೆ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಹುಡುಗನಿಗೆ
ಹೆಂಗೆ ಗರ್ವ ಬರುತ್ತೆ ಅಂದರೆ ಮೀಸೆ ಬಂದವನಿಗೆ ದೇಶ ಕಾಣಲ್ಲಂತೆ, ದೊಡ್ಡವ್ರನ್ನೂ ಕೇರ್ ಮಾಡಲ್ಲ ಅವನು ಮೀಸೆ ಬಂದವನಿಗೆ. ಸೊ ಮೀಸೆ ಬರೋದು, ಧ್ವನಿ ಬದಲಾಗೋದು, ಆಮೇಲೆ ಪ್ರೈವೇಟ್ ಪಾರ್ಟ್ ಹತ್ರ, ಶಿಶ್ನದ ಹತ್ರ ಕೂದಲು, ಕಂಕಳಲ್ಲಿ ಕೂದಲು ಬರೋದು. ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಕಂಕಳಲ್ಲಿ ಕೂದಲು ಆ್ಯಂಡ್ ಪ್ರೈವೇಟ್ ಪಾರ್ಟಲ್ಲಿ ಅವರ ಶಿಶ್ನ ಮತ್ತು ಯೋನಿಯ ಪಕ್ಕದಲ್ಲಿ ಕೂದಲು ಬರುತ್ತಲ್ಲ, ಇದು ಒನ್ ಆಫ್ ದಿ ಸೈನ್ಸ್ ಆಫ್ ಮೆಚ್ಯೂರಿಟಿ ಅಂತೀವಿ. ಆದರೆ ವೀರ್ಯಸ್ಖಲನ ಇದೆಯಲ್ಲ, ಇಟ್ಸ್ ಎ ನ್ಯಾಚುರಲ್ ಫೆನಾಮಿನ. 14ರಿಂದ 15 ವರ್ಷ ಆದ ಮಕ್ಕಳಿಗೆ ಕನಸಿನಲ್ಲಿ ಕನ್ಯೆ ಕಾಣ್ತಾಳೆ, ಅದು ನ್ಯಾಚುರಲ್. ಆವಾಗ ಅವನ ಕಾಚ ತೇವ ಆಗುತ್ತೆ, ನೈಟ್ ವೆಟ್ಟಿಂಗ್ ಅಂತೀವಿ ನಾವು. ದಯವಿಟ್ಟು ಯಾರು ತಂದೆ ತಾಯಿಗಳು ಆತಂಕ ಪಡೋದು ಬೇಕಿಲ್ಲ. ಯಾಕಂದರೆ ಅವ್ರಿಗೆ ಯಾರು ಹೇಳ್ಕೊಟ್ಟಿರಲ್ಲ, ಇವ್ರಿಗೆ ಹೇಳೋದು ಗೊತ್ತಿರಲ್ಲ. ಅದಕ್ಕೆ ನಮ್ಮಂಥವರ ಈ ವೈದ್ಯಕೀಯ ನಾಲೆಡ್ಜು ಭಾಳ ಇಂಪಾರ್ಟೆಂಟು. ಸೊ ಅಲ್ಲಿಂದ ಶುರುವಾಗಿದ್ದು ಇವಿಗೆ 24-25ವರೆಗೂ ಮದುವೆ ಆಗೋವರೆಗೂ ನಡೀತಾನೇ ಇರುತ್ತೆ ವೀರ್ಯಸ್ಖಲನ. ಎಷ್ಟು ದಿನಕ್ಕೊಂದು ಸರಿ ಆಗುತ್ತೆ ಅದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಆಗುತ್ತೆ ಇಂಪಾರ್ಟೆಂಟ್ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಸಮಯದಲ್ಲಿ ಮಕ್ಕಳಿಗೆ ಒಂದು ಗೀಳು ಹತ್ಕೊಳ್ಳುತ್ತೆ, ಯಾರಿಂದನೋ ಕಲ್ತ್ಕೋತಾರೆ, ಅಥವಾ ಅವೇನೇ ತಮ್ಮ ಪ್ರೈವೇಟ್ ಪಾರ್ಟ್ನ ಶಿಶ್ನವನ್ನು ಕೈನಲ್ಲಿ ಮುಟ್ಕೊಳ್ಳೋದು, ಅದನ್ನು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದು, ಮುಟ್ಟಿದಾಗೆ ಅದು ಉದ್ರೇಕಗೊಳ್ಳೋದು, ಅದನ್ನು ಎರೆಕ್ಷನ್ ಅಂತೀವಿ ನಮ್ಮ. ಸೊ ಆಗೋದು, ಆದ ನಂತರ ಹಸ್ತ ಮೈಥುನ ಅಂದರೆ ಕೈನಲ್ಲಿ ಪೀನಿಸ್ನಿಟ್ಟು ಅಳ್ಳಾಡಿಸೋದು. ಇದನ್ನು ಕನ್ನಡದಲ್ಲಿ ಕೆಟ್ಟ ಭಾಷೆ ಯೂಸ್ ಮಾಡ್ತಾರೆ, ಜಟ್ಕ ಹೊಡ್ಕೋತಾನೆ ಹುಡುಗ ಅಂತಾರೆ. ಆದರೆ ಇದನ್ನು ಹಸ್ತ ಮೈಥುನ ಅಂದರೆ ಇಂಟರ್ ಕೋರ್ಸ್. ಇದು ಯಾವಾಗ ಒಂದು ಗಂಡು ಒಂದು ಹೆಣ್ಣು ಇಂಟರ್ ಕೋರ್ಸಿಗೆ ಪರ್ಮಿಷನ್ ಅಂದರೆ ಲಗ್ನ ಆದಮೇಲೆ. ಇವತ್ತು ಸರ್ಕಾರದ ರೂಲ್ಸು ಇದೆ, 18 ವರ್ಷ ಆದ ಹೆಣ್ಣು ಮಗಳಿಗೆ 21 ವರ್ಷ ಆದ ಗಂಡು ಮಗನಿಗೆ ಮದುವೆ ಮಾಡ್ಬೋದು. ಅವರು ಅಫಿಷಿಯಲಿ ಮಿಥುನ ಮಾಡಬಹುದು. ಇದು ಸಂಭೋಗ ಮಾಡೋದನ್ನು, ಇದು ಒಂದು ಪ್ರಕ್ರಿಯೆ. ಮನುಷ್ಯನಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಆಹಾರ ನಿದ್ರೆ ಹೆಂಗೆ ಇಂಪಾರ್ಟೆಂಟು, ಇದು ಕೂಡ ಭಾಳ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಅನೇಕ ಈಗಿನ ಮಾಡರ್ನ್ ಮದುವೆಗಳ ಡೈವರ್ಸ್ ಆಗ್ತಾ ಇರೋದಕ್ಕೆ ಕಾರಣ ಇವರ ಮಿಥುನಗಳು ಸರಿಯಾಗಿ ಆಗ್ತಾಯಿಲ್ಲ. ಇವನಿಗೊಂದು ಡ್ಯೂಟಿ ಇದ್ದರೆ ಅವಳಿಗೊಂದು ಡ್ಯೂಟಿ, ಇವನಿಗೊಂದು ಟೈಮ್ ಇದ್ದರೆ ಅವ್ರಿಗೊಂದು ಟೈಮು. ಇದು ಭಾಳ ಇಂಪಾರ್ಟೆಂಟ್. ದಾಂಪತ್ಯ ಜೀವನದಲ್ಲಿ ಸಪ್ತಪದಿ ತುಳಿಯುವಾಗೆ ದೊಡ್ಡವರು ಹೇಳಿದ್ದಾರೆ, ಇದು ಕೂಡ ಭಾಳ ಇಂಪಾರ್ಟೆಂಟು. ಅದು ಯಾವ ಸರಿಯಾಗಿ ಆಗಲ್ಲೋ ಅನ್ಫಾರ್ಚುನೇಟ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇವತ್ತು ನಾನು ನೋಡಿದ್ದೀನಿ, ನ್ಯಾಯ ಪಂಚಾಯತಿ ಹಳ್ಳಿ ಕಡೆ ಮಾಡಿದಾಗ ಆ ಹೆಣ್ಮಗಳು ಹೇಳ್ತಾಳೆ, ಇವನಿಗೆ ನನಗೆ ಒಂದು ಮಿಥುನ ಮಾಡೋ ಕೆಪ್ಯಾಸಿಟಿ ಇಲ್ಲ, ಇಂಥೊಂದು ಜೊತೆಯಲ್ಲಿ ನಾನು ಹೆಂಗೆ ಬದುಕಲಿ, ಇದನ್ನು ಹೇಳ್ತಾರೆ ಹೆಣ್ಮಕ್ಕಳು. ಅದು ಡೆಫಿನೆಟ್ಲಿ ಇಂಪಾರ್ಟೆಂಟ್. ಇಂಥ ವಿದ್ಯಾವಂತರಲ್ಲೂ ಇಂಥ ಡೈವರ್ಸ್ಗಳಾಗಿದ್ದಾವೆ, ಅವಿದ್ಯಾವಂತರಲ್ಲೂ ಆಗಿದ್ದಾವೆ. ಇದು ಭಾಳ ಇಂಪಾರ್ಟೆಂಟು. ಲಗ್ನ ಆದಮೇಲೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್, ಅದ್ರ ಬಗ್ಗೆ ನಾನು ಏನು ವಾಟ್ ಈಸ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನು, ಅದರ ಎಷ್ಟು ಸ್ಟೇಜಸ್ ಇದ್ದಾವೆ, ಹೆಂಗಾಗ್ತವೆ ಅದನ್ನು ನಾನು ಹೇಳಕ್ಕೆ ಹೊರಟಿದ್ದೀನಿ. ಬಟ್ ಇಷ್ಟೊತ್ತು ಹೇಳಿದ್ದು 14 ವರ್ಷದ ನಂತರ ಹುಡುಗನಿಗೆ ಆ ಆಪೋಸಿಟ್ ಸೆಕ್ಸಲ್ಲಿ ಇಂಟ್ರೆಸ್ಟ್ ಬರೋದು ನ್ಯಾಚುರಲ್. ಅಮೇರಿಕಾದಲ್ಲಿ, ನಮ್ಮ ದೇಶ ಭಾಳ ಕನ್ಸರ್ವೇಟಿವ್ ದೇಶ, ಎಲ್ಲೋ ಕೂಡ ಸಮಾಜದಲ್ಲಿ ಕೆಲವು ಪದಗಳನ್ನ ಉಪಯೋಗಿಸ್ಲಿಕ್ಕೆ ಹಂಚ್ಕೋತಾರೆ. ಅಮೇರಿಕಾದಲ್ಲಿ ಒಂದು ಗಂಡು ಹುಡುಗ ಹೆಣ್ಣು ಹುಡುಗಿ ಕಡೆ ನೋಡಲಿಲ್ಲ ಅಂದರೆ 12 ವರ್ಷ ಆದಮೇಲೆ, ಹುಡುಗನ ಕಡೆ ಇಂಟ್ರೆಸ್ಟ್ ತೋರಿಸ್ತಿದ್ಮೇಲೆ ಏನೋ ತಪ್ಪು ಅಬ್ನಾರ್ಮಲ್ ಇದೆ ಅಂತ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗ ಯಾಕೆ ಹುಡುಗಿನೇ ನೋಡಲ್ಲ ಅಂತ. ನಮ್ಮಲ್ಲಿ ರಿವರ್ಸು, ಇವನು ಪಕ್ಕದ ಮನೆ ಹುಡುಗಿನ ನೋಡ್ತಾನೆ ಅಂತ. PUCಯಲ್ಲಿ ಓದುವುದರ ಜೊತೆಗೆ ಹದಿಹರೆಯದ ಸಮಸ್ಯೆಗಳು. ನೀನು ಓದಬೇಕು ಅನ್ನೋ ಆಸೆಯಿಂದ ಬಂದಿರ್ತೀಯ, ಆದರೆ ಅನ್ಫಾರ್ಚುನೇಟ್ಲಿ ನಿನ್ನ ಹಾರ್ಮೋನು ನೀನು ಓದಕ್ಕೆ ಬಿಡಲ್ಲ. ಹುಡುಗಿನ ನೋಡು, ಲವ್ ಮಾಡುವಂಥದ್ದೇ. ಇದು ತಪ್ಪ ಸರಿನೋ, ಎಷ್ಟೊತ್ತು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನನ್ನನ್ನು ಚೀಫ್ ಗೆಸ್ಟಾಗಿ ಕರೀತಾರೆ. ಹುಡುಗ 98% ತೊಗೊಂಡಿರ್ತಾನೆ SSLC, ಒಳ್ಳೆ ಕಾಲೇಜಿಗೆ ಸೇರ್ಕೋತಾನೆ PUCಗೆ. ಫಸ್ಟ್ PUC ಮುಗಿಯೋಷ್ಟೊತ್ತಿಗೆ 66% ಬರ್ತಾನೆ. ಅದು ಯಾಕೆ ಗೊತ್ತಾ? ಇಲ್ಲೇ ಹಸ್ತಮೈಥುನದ ಇಂಪಾರ್ಟೆನ್ಸು. ಅನ್ಫಾರ್ಚುನೇಟ್ಲಿ ಅವನಿಗೆ ಯಾರೋ ಸ್ನೇಹಿತರಿಂದನೋ ಏನೋ ಹಸ್ತಮೈಥುನ ಅವನಿಗೆ ಕಲ್ತ್ಕೋತಾನೆ. ಅವನಿಗೆ ಎಷ್ಟು ಸಾರಿ ಮಾಡಬೇಕು ಇದು ಅರಿವಿಲ್ಲ. ದಿನ ಮಾಡ್ಕೋಬೋದು, ವಾರಕ್ಕೆ 3 ಸಾರಿ ಮಾಡ್ಕೋಬೋದು. ಈ ಹಸ್ತಮೈಥುನ ಮಾಡ್ಕೊಂಡಾಗೆ ಅವನಿಗೆ ರಿಲೀಫ್ ಸಿಗುತ್ತೆ. ಇಟ್ಸ್ ಆ್ಯಕ್ಚುಲಿ ಅಕ್ಸೆಪ್ಟೆಡ್ ನಾರ್ಮಲ್ ಸೆಕ್ಸ್ ಅಂತೀವಿ ನಾವು. ಅಕ್ಸೆಪ್ಟ್ ಅಂದರೆ ಒಂದು
ಸೆಕ್ಸ್ ಅಂದರೆ ಒಂದು ಗಂಡು ಹೆಣ್ಣಿನ ಮಿಲನ. ಆದರೆ ಒಬ್ಬ ಹುಡುಗ ತನ್ನ ಕೈನಲ್ಲಿ ತನ್ನ ಶಿಶ್ನವನ್ನಿಟ್ಟು ಎರೆಕ್ಷನ್ ಮಾಡಿ ಎಜಾಕ್ಯುಲೇಷನ್ ಮಾಡ್ತಾನಲ್ಲ, ಇದು ಕೂಡ ಇಟ್ ಇಸ್ ಅನ್ ಅಕ್ಸೆಪ್ಟೆಡ್ ವೆರಿ ಸೇಫ್ ಸೆಕ್ಸ್. ಅದು ಅಂದರೆ ಇವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಮಕ್ಕಳಿಗೆ ಅದು ಎಲ್ಲೇ ನಾನೇ PUC ಓದೋ ನೋಡಿದ್ದೀನಿ, ಪ್ರಜಾಮತ ಅಂತ ಒಂದು ಮ್ಯಾಗ್ಝೈನ್ ಬರೋದು, ಅದರಲ್ಲಿ ಬರೆದಿತ್ತು ಒಂದು ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ. ಅವ್ರು ಯಾವ ಅವೈಜ್ಞಾನಿಕವಾಗಿ ಬರೆದಿದ್ರು ನಂಗೆ ಗೊತ್ತಿಲ್ಲ. ಆಮೇಲೆ ಪ್ರತಿ ಸಾರಿ ಅಸ್ತಮೈಥುನ ಮಾಡಿದಾಗೆ ವೀರ್ಯ ಸ್ಖಲನ ಆಗುತ್ತೆ, ಎಜಾಕ್ಯುಲೇಷನ್ ಅಂತೀವಿ ನಾವು, ವೀರ್ಯ ಆಚೆ ಬರುತ್ತೆ. ಅದು ಎಷ್ಟಿರುತ್ತೆ ಅಂದರೆ 3 to 5 ml ಇರುತ್ತೆ. 3 to 5 ml ಅದ್ರ ಕ್ವಾಂಟಿಟಿ. ಅನ್ಫಾರ್ಚುನೇಟ್ಲಿ ಈ ಹುಡುಗನಿಗೆ ಪ್ರತಿ ಸಾರಿ ವೀರ್ಯ ಸ್ಖಲನ ಮಾಡಿದಾಗೆ 5 into 20 ಅಂದರೆ ಅವನ್ನೆಲ್ಲ ಓದಿರ್ತಾನಲ್ಲ, 100 ತೊಟ್ಟು ರಕ್ತ ನನ್ನ ದೇಹದಿಂದ ಹೊರಟೋಯ್ತು ಅಂತ ಇವನಿಗೆ ತಪ್ಪು ಕಲ್ಪನೆ. ಡಿಪ್ರೆಷನ್ಗೆ ಹೋಗ್ತಾನೆ. ಇವನಿಗೆ ಯಾರು ಕರೆಕ್ಟಾಗಿ ಹೇಳಲ್ಲ. ಈ ಡಿಪ್ರೆಷನ್ನಿಂದ ಇವನ ಸ್ಟಡಿ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. 98% ಇದ್ದವನು 66%ಗೆ ಬರ್ತಾನೆ. ನಮ್ಮಂಥ ಕ್ವಾಲಿಫೈಡ್ ಡಾಕ್ಟರ್ ಮಾತು ಇವನಿಗೆ ಅರ್ಥ ಆಗಂಗೆ ಹೇಳಿದರೆ ಇವನು 2ನೇ PUC ಮತ್ತೆ 96ಕ್ಕೆ ಬರ್ತಾನೆ. ಯಾಕಂದರೆ ಅಸ್ತಮೈಥುನ ಕಂಟಿನ್ಯೂ ಆಗುತ್ತೆ. ಅದರಿಂದ ಏನೂ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಆದರೆ ಎಷ್ಟು ಮಾಡ್ಕೋಬೇಕು ನೋಡಿ, ಯಾವುದೇ ಒಂದು ವಿಚಾರಕ್ಕೆ ಬಂದರೆ ಇತಿ ಮಿತಿ ಇರಬೇಕು. ಪ್ರತಿಯೊಂದರಲ್ಲೂ ನೀವು ತಿನ್ನೋ ಹೂವಿನಿಂದ ಹಿಡಿದು ನೀವು ನಿದ್ದೆ ಮಾಡುವುದರಿಂದ ಹಿಡಿದು ನಿಮ್ಮ ಯಾವುದೇ ಆ್ಯಕ್ಟಿವಿಟಿಗೂ ಇತಿ ಮಿತಿ. ಅದಕ್ಕೆ ಹೇಳೋದು ಅತಿ ಆದರೆ ಅಮೃತವು ವಿಷ ಅಂತಾರೆ. ನಿನ್ನ ಅಸ್ತಮೈಥನೂ ಅಷ್ಟೇ, ಅತಿ ಆಗಬಾರ್ದು. ಬಟ್ ಎಷ್ಟು ಸಾರಿ ಮಾಡ್ಕೋಬೋದು, ಮಾಡ್ಕೊಂಡ್ರಿಂದ ಏನು ತೊಂದರೆ ಇಲ್ಲ ಅನ್ನೋದನ್ನು ನಾನು ಕರೆಕ್ಟಾಗಿ ಹೇಳಿದರೆ ಅವನು ವಾಪಸ್ ಬರ್ತಾನೆ. ಇಟ್ಸ್ ಎ ಸೆಕ್ಷುವಲ್ ಗ್ರ್ಯಾಟಿಫಿಕೇಷನ್. ಸೊ ಹಳೆ ಕಾಲದಲ್ಲಿ ಹುಡುಗಿ ದೊಡ್ಡೋಳಾದ ತಕ್ಷಣವೇ ಮದುವೆ ಮಾಡಿಬಿಡೋರು. ಸೊ ಈ ತಂದೆ ಕಾಚಾನ ಇಟ್ಕೊಂಡ್ಬಂದಿದ್ನಲ್ಲ ಕವರ್ನಲ್ಲಿ, ಮಾಗಡಿ ಕಡೆ ಅವನು ನನ್ನ ಕ್ಲಿನಿಕಲ್ಲೇ ಕೇಳ್ತೀನಿ, ಅಪ್ಪ ಯಾವ ಊರು? ಡಾಕ್ಟ್ರೆ ಮಾಗಡಿ ಕಡೆ ಒಂದು ಹಳ್ಳಿ. ಇನ್ನೆಷ್ಟು ವಯಸ್ಸಿಗೆ ಮದುವೆ ಆದ? ಅಯ್ಯೋ ಡಾಕ್ಟ್ರೆ, ನಮ್ಮ ಅಕ್ಕನ ಮಗಳು ಹೊಸ್ಕೆ ಹಾಕಿದ್ರು, ಅದೇ ವರ್ಷ ನನಗೆ ಮದುವೆ ಮಾಡಿದರು ಅಂದ. ನಿನಗೆ ದೊಡ್ಡವನಾದಾಗಿಂದಲೂ ಅಂದರೆ ನಿನಗೆ ಸೆಕ್ಷುವಲ್ ಅಟ್ರಾಕ್ಷನ್ ಬಂದಾಗಿಂದ ನೀನು ಮದುವೆ ಆಗಿದೆಯಾ? ನೀನು ನಾರ್ಮಲ್ ಸೆಕ್ಸ್ ಮಾಡ್ತಾ ಇದೆಯಾ? ಆದರೆ ನಿನ್ನ ಮಗನಿಗೆ 24 ವರ್ಷ, ನೀನು ಮದುವೆ ಮಾಡಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಯಾಕಂದರೆ ಈಗಿನ ಕಾಲ ಬೇರೆ, ಅವ್ನು ಡಿಗ್ರಿ ಮಾಡಬೇಕು, ಕೆಲಸ ಸಿಗಬೇಕು, ಆವಾಗ ನೀನು ಮಾಡ್ತೀಯ. ಅಲ್ಲಿವರೆಗೂ ಅವನಿಗೆ ಇರುವ ಒಂದೇ ಮಾರ್ಗ ಅಂದರೆ ಅಸ್ತಮೈಥುನ. ತಪ್ಪೇನಿದೆ? ಅವನಿಗೆ ಬುದ್ಧಿ ಹೇಳಬೇಕು, ತಿಳುವಳಿಕೆ ಹೇಳಬೇಕು. ಬುದ್ಧಿ ಅಲ್ಲ, ತಿಳುವಳಿಕೆ ಹೇಳಬೇಕು. ಇದು ಆಗುತ್ತೆ. ಡಾಕ್ಟರ್ ಆಂಜನಪ್ಪ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾಯಿ ಹೇಳ್ತಾರೆ. ಸೊ ದಯವಿಟ್ಟು ಅಲ್ಟಿಮೇಟ್ಲಿ ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ತಂದೆ ತಾಯಿಗಳಿಗೆ ನಿಮಗೆ ಅರಿವಿರಲಿ, ನಿಮ್ಮ ಮಕ್ಕಳ ಅಸ್ತಮೈಥುನ ಫಿಸಿಯಲಾಜಿಕಲ್ ಅಂತೀವಿ ನಾವು, ಪೆಥಾಲಜಿ ಅಲ್ಲ. ಕಾಯಿಲೆನ ಪೆಥಾಲಜಿ ಅಂತೀವಿ ನಾವು. ಫಿಸಿಯಾಲಜಿ ಅಂದರೆ ನ್ಯಾಚುರಲ್ ಫೆನಾಮೆನಾ. ಅವನಿಗೆ ರಾತ್ರಿ ವೀರ್ಯ ಸ್ಖಲನ ಆಗೋದು, ಅಸ್ತಮೈಥುನ ಮಾಡ್ಕೊಳ್ಳೋದು, ಅದರಿಂದ ಏನೂ ತೊಂದರೆ ಇಲ್ಲ. ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ನಿಮ್ಮ ವಿಡಿಯೋ ನೋಡಿದ ಮೇಲೆ ಆದರೂ ಕೂಡ ಜನ ನನಗೆ ಮತ್ತೆ ಫೋನ್ ಮಾಡೋದು ಬಿಡಬೇಕು. ಡಾಕ್ಟ್ರೇ ನಾನು ಮಾಡ್ಕೋತಾ ಇದ್ದೀನಿ, ಹಿಂಗಾಯಿತು ಹಂಗಾಯಿತು. ಹೆಂಗನ ಮಾಡ್ಕೊ, ನೀನು ಇತಿಮಿತಿಯಲ್ಲಿ ಮಾಡ್ಕೊ, ನಿನಗೆ ಅದರಿಂದ ಏನೂ ತೊಂದರೆ ಆಗಲ್ಲ. ಬಹಳ ಜನ ಮದುವೆ ಇದರಿಂದ ನನ್ನ ವೀರ್ಯ ಎಲ್ಲ ಖಾಲಿ ಆಗಿಬಿಡುತ್ತಾ ಅನ್ನೋ ಯೋಚನೆ. ಅಂದರೆ ನಾನು ಮದುವೆಗೆ ಆದಮೇಲೆ ನನ್ನ ವೀರ್ಯ ಇಂಪಾರ್ಟೆಂಟು, ನಾನು ಪ್ರತಿ ವಾರ ಅಥವಾ ವಾರಕ್ಕೆ ದಿನ ನಾನು ಕಳ್ಕೊಂಡ್ರೆ ಮದುವೆ ಆದಮೇಲೆ ನನಗೆ ವೀರ್ಯ ಕಡಿಮೆಯಾಗಿ ನನ್ನ ಹೆಂಡ್ತಿನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ನನ್ನನ್ನು ಕೇಳ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ದಿನಕ್ಕೆ 5 ಸಾರಿ ರೀಸಸ್ ಮಾಡ್ತೀರಿ, ರೀಸಸ್ ಉತ್ಪತ್ತಿ ಆಗ್ತಾನೆ ಇರುತ್ತೆ. ದಿನಕ್ಕೊಂದು ಸಾರಿ ಕಕ್ಕ ಮಾಡ್ತೀರಿ, ಕಕ್ಕ ಬರ್ತಾನೆ ಇರುತ್ತೆ. ನಿಮ್ಮ ಬಾಯಲ್ಲಿ ಜೊಲ್ಲು ದಿನ 900 ml ಬರ್ತಾನೆ ಇರುತ್ತೆ. ಅದೇ ರೀತಿ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ವೀರ್ಯ, ಈ ವೀರ್ಯ ಅಂದರೆ ಏನು ಅಂತ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬೀಜದಲ್ಲಿ ಸ್ಪರ್ಮ್ಸ್ ಅಂದರೆ ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ. ಅದು 1 mlಗೆ 1 ಮಿಲಿಯನ್ 120 ಮಿಲಿಯನ್ ಅಂತೀವಿ. 5 ml ಒಳಗೆ 5 ಮಿಲಿಯನ್ ಇರ್ತವೆ. ಬರೀ ವೀರ್ಯ, ಆ ವೀರಾಣುಗಳು ಈಚೆ ಬರ್ತದಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಫ್ಲೂಯಿಡ್ ಬರುತ್ತೆ. ಸೆಮೈನಲ್ ಫ್ಲೂಯಿಡ್, ಪ್ರಾಸ್ಟೆಟಿಕ್ ಫ್ಲೂಯಿಡ್, ಅಲ್ಲಿ ಗ್ಲ್ಯಾಂಡ್ಸ್ ಇರ್ತವೆ ನಮ್ಮ ಮೂತ್ರನಾಳದಲ್ಲಿ. ಇವೆಲ್ಲವೂ ಸೇರಿ ಈಚೆಗೆ ಬರುತ್ತಲ್ಲ, ಅದನ್ನು ವೀರ್ಯ ಅನ್ನೋದು. ಸೊ ವೀರ್ಯ ಯಾಕೆ ಇಂಪಾರ್ಟೆಂಟು ಅಂದರೆ ಪ್ರೊಡಕ್ಷನ್. ಯಾವುದೇ ಒಂದು ಪ್ರಾಣಿ ಅಥವಾ ನ್ಯಾಚುರಲ್ ಲಾ,
ಅದು ಮುಂದುವರಿತಾ ಇರಬೇಕು. ಹ್ಯೂಮನ್ ರೇಸ್ ಮುಂದುವರಿತಾ ಇರಬೇಕು, ಸಂತಾನೋತ್ಪತ್ತಿ ನಡೀತಾನೇ ಇರಬೇಕು. ಅದಕ್ಕೆ ದೇವರು ನಿಮ್ಗೆ ಇದು ಕೊಟ್ಟಿದ್ದಾನೆ. ಸೊ ಅದು ಖಾಲಿ ಆಗುತ್ತಾ? ಆಗಲ್ಲ. ಹಳ್ಳಿಯವ್ರ ಕಡೆ ತುಂಬ ಚೆನ್ನಾಗಿರೋ ಒಂದು ಮಾತು ಹೇಳಿದ್ದಾರೆ, ಹುಣಸೆ ಮರ ಮುಪ್ಪಾದರೂ ಹುಳಿ ಕಡಿಮೆ ಆಗಲ್ಲ. ಅದೇ ರೀತಿ ಒಬ್ಬ ಗಂಡಸು 100 ವರ್ಷ ಆದರೂ ಕೂಡ ಅವನ ವೀರ್ಯ ಇದ್ದೇ ಇರುತ್ತೆ. ಸೊ ಅದರಿಂದ ನಿಮಗೆ ಈ ಆತಂಕ ಬೇಡ. ನಾನು 14 ವರ್ಷದಿಂದಲೇ ನನ್ನ ವೀರ್ಯ ಹೋಗಿ ನಾನು 29 ವರ್ಷಕ್ಕೆ ಮದುವೆ ಆದಾಗೆ ನನಗೆ ವೀರ್ಯನೇ ಇರಲ್ಲ ಅಂದ್ಕೋಬೇಡಿ. ಇದು ಅವೈಜ್ಞಾನಿಕ. ನಿಮ್ಮ ವೀರ್ಯ ಉತ್ಪತ್ತಿ ಆಗ್ತಾನೇ ಇರುತ್ತೆ. ಸಪೋಸ್ ನೀವು ಎಜಾಕ್ಯುಲೇಟ್ ಮಾಡಲಿಲ್ಲ ಅಂದರೆ ವೀರ್ಯ ಈಚೆನೇ ಬಿಡಲಿಲ್ಲ, ಏನಾಗುತ್ತೆ ಅಂದರೆ ಅದು ಸ್ಟೋರ್ ಆಗಿರುತ್ತೆ, ಅಬ್ಸರ್ವ್ ಆಗುತ್ತೆ. ವೀರ್ಯಾಣುಗಳು ಡಿಸ್ಟ್ರಾಯ್ ಮಾಡಿ ದೇಹ ತನಗೆ ತಾನೇ ಉಪಯೋಗಿಸ್ಕೊಂಡ್ಬಿಡುತ್ತೆ. ಅಂದರೆ ಅಬ್ಸರ್ವ್ ಆಗುತ್ತೆ. ಅದರೊಳಗೆ ಫ್ರುಕ್ಟೋಸ್ ಇರುತ್ತೆ, ಬೇರೆ ಬೇರೆ ನ್ಯೂಟ್ರಿಷನ್ ಇರುತ್ತೆ. ಸೊ ನೀವು ಅಂದ್ಕೊಂಡಿದ್ದೀರಿ ಸ್ವಾಮೀಜಿಗಳು ಅಥವಾ ಕಟ್ಟ ಬ್ರಹ್ಮಚಾರಿಗಳು ವೀರ್ಯ ಈಚೆಗೆ ಬಿಡೋದೇ ಇಲ್ಲ, ಬಂದೇ ಬರುತ್ತೆ, ತಿಳ್ಕೊಂಬಿಡಿ. ಹೌದಾ? ಎಲ್ಲೋ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ನೀವು ಅಂದ್ಕೊಂಡಂಗೆ ಯಾವ ಸ್ವಾಮೀಜಿಗೂ ವೀರ್ಯ ಬರದೇ ಇರೋದಿಲ್ಲ. ಇದನ್ನು ನಾನು ಭಾಳ ಓಪನ್ನಾಗಿ ವೈಜ್ಞಾನಿಕವಾಗಿ ಹೇಳ್ತಿದ್ದೀನಿ. ಇದು ಕೆಟ್ಟ ಭಾಷೆ ಅಲ್ಲ, ದಯವಿಟ್ಟು ತಿಳ್ಕೋಬೇಕು. ಇದು ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಅಂತೀವಿ. ನೀವು ಅದನ್ನು ನಿಯಂತ್ರಣ ಮಾಡ್ಬೋದು. ಒಬ್ಬ ಸ್ವಾಮೀಜಿ ಆಗಲಿ, ಒಬ್ಬ ಕಟ್ಟ ಬ್ರಹ್ಮಚಾರಿ ನಿಯಂತ್ರಣ ಅಂದರೆ ಸೆಕ್ಷುವಲ್ ಇಂಟ್ರೆಸ್ಟಿಂದ ಸಾಮಾಜಿಕದಲ್ಲಿ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಲ್ಲ. ಆದರೆ ವೀರ್ಯಾಣು ಬರಲೇಬೇಕು, ವೀರ್ಯಾಣು ಉತ್ಪತ್ತಿ ಆಗಲೇಬೇಕು, ಇದು ಸ್ಖಲನ ಆಗಲೇಬೇಕು. ದಯವಿಟ್ಟು ಇದರಲ್ಲಿ 2 ವಿಚಾರ ಇಲ್ಲ. ಆದರೆ ಸಾತ್ವಿಕ ಆಹಾರ, ಹಾಲು ಹಣ್ಣು ತಗೊಂಡ್ರೆ ಕಮ್ಮಿ ಬರುತ್ತೆ. ಆಹಾರಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ, ಚೆನ್ನಾಗಿ ತಿಳ್ಕೊಂಬಿಡಿ. ಎಲ್ಲ ತಪ್ಪು ಹೇಳ್ತಾರೆ. ನುಗ್ಗೆಕಾಯಿ ತಿಂದರೆ ಜಾಸ್ತಿ, ಈರುಳ್ಳಿ ತಿಂದರೆ ಜಾಸ್ತಿ, ಬೆಳ್ಳುಳ್ಳಿ ತಿಂದರೆ ಜಾಸ್ತಿ, ಅವ್ಯಾವೂ ಇಲ್ಲ. ಸೊಪ್ಪಿಗೆ ತಿಂದರೆ ಕಮ್ಮಿ, ಅವೆಲ್ಲ ಇಲ್ಲ. ನಿಮ್ಮ ಮನಸ್ಸು ಎಲ್ಲೋ ಒಂದು ಧ್ಯಾನ, ಒಂದು ಅದರಲ್ಲಿ ನಿಮ್ಮ ಆ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು ಅಷ್ಟೇ. ಸೊ ಆಪೋಸಿಟ್ ಸೆಕ್ಸ್ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ. ಈಚೀಚೆಗೆ ಎಷ್ಟೊಂದು ಜನ ಸ್ವಾಮೀಜಿಗಳು ಸಿಕ್ಕಾಕೋತಾರೆ, ಸಿಕ್ಕಾಕೊಳ್ದಿರೋರು ಬೇಕಾದಷ್ಟು ಚೆನ್ನಾಗಿದ್ದಾರೆ. ಇದನ್ನು ತಿಳ್ಕೊಂಬಿಡಿ ಚೆನ್ನಾಗಿ. ಎಂಥ ಸ್ವಾಮೀಜಿ, ಮಠದ ಸ್ವಾಮೀಜಿ, ಅವ್ರು ಕಂಡ್ರೆ ನಮ್ಗೆ ಇಂಥ ಗೌರವ, ಭಯ. ಒಂದು ಫಂಕ್ಷನ್ ಒಳಗೆ ನಾನು ಅವ್ರ ಖಾಲಿ ಮುಟ್ಟಕ್ಕೋರೆ ಪುಣ್ಯಾತ್ಮ ಕೇರೇ ಮಾಡಿರಲ್ಲ. ನಾನು ಅಂದ್ಕೊಂಡು ಅಪ್ಪ ಇವನೆಂಥ ಸ್ವಾಮೀಜಿ ಅಂದೆ. ಅವ್ರು ಈಚೆಗೆ ಬಂದಾಗ ಗೊತ್ತಾಯಿತು ಇವ್ರಿಗಿನ್ನ ನಾನೇ ಬೆಟ್ರು ಅಂತ. ಸಾಮಾಜಿಕ ದೃಷ್ಟಿಯಲ್ಲಿ ನಾನೇ ಒಳ್ಳೆ ಕೆಲಸ ಮಾಡ್ತೀನಿ ಅಂತ. ಇಂಥವು ಬೇಕಾದಷ್ಟು ಇದ್ದಾವೆ. ನಾರ್ತ್ ಇಂಡಿಯಾ ಒಳಗಿಂದ ಹಿಡಿದು ಎಂತೆಂಥ ಸ್ವಾಮೀಜಿಗಳು ಬಿಹೈಂಡ್ ದ ಬಾರ್ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಹಂಗಾಗಿ ನಾನು ಯಾವ ಸ್ವಾಮೀಜಿ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಿಲ್ಲ. ದಯವಿಟ್ಟು ಅವರ ದಿನಚರಿ ಬೇರೆ ಇರುತ್ತೆ ನೋಡಿ. ಒಬ್ಬ ಮ್ಯಾರಿಡ್ ಮ್ಯಾನ್ ದಿನಚರಿ ಬೇರೆ, ಒಬ್ಬ ಸ್ವಾಮೀಜಿ ದಿನಚರಿ ಬೇರೆ, ಎಚ್ ನರಸಿಂಹಯ್ಯನವರ ದಿನಚರಿ ಬೇರೆ. ಅವರ ಶಿಷ್ಯ ಇದ್ದೀನಿ ನಾನು. ಸೊ ಆದರೆ ಅವ್ರ ದಿನಚರಿಗಳು ಬೇರೆ ಇರ್ತವೆ. ಆದರೆ ಅವ್ರ ಹ್ಯೂಮನ್ ಬಾಡಿ, ಅವ್ರಿಗೂ ಬೀಜ ಇರುತ್ತೆ, ಅವ್ರಿಗೂ ಶಿಶ್ನ ಇರುತ್ತೆ, ಅವ್ರಿಗೂ ರಾತ್ರಿ ಹೊತ್ತು ಎರೆಕ್ಷನ್ ಆಗೇ ಬೇಕು. ಇವೆಲ್ಲ ದಯವಿಟ್ಟು ನಾನು ತಪ್ಪಾಗಿ ಮಾತನಾಡ್ತಿಲ್ಲ. ಈಗ ದಯವಿಟ್ಟು ಹಸ್ತಮೈಥುನ ಯಾವಾಗ ಮಾಡ್ಕೋಬೇಕು, ಎಷ್ಟು ಫ್ರೀಕ್ವೆನ್ಸಿಲಿ ಮಾಡ್ಕೋಬೇಕು, ವಿವರವಾಗಿ ಹೇಳ್ಬಿಡಿ ಸರ್ ಪ್ಲೀಸ್. ಎಷ್ಟು ಸಾರಿ ಮಾಡ್ಕೋಬೋದು ಒಂದು ದಿನದಲ್ಲಿ, ಅಥವಾ ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ಕೋಬೋದು, ಇದು ದಯವಿಟ್ಟು ನಾನು ಅವಾಗಲೇ ಒಂದು ಪದ ಯೂಸ್ ಮಾಡಿದೆ, ಅತಿಯಾದರೆ ಅಮೃತವು ವಿಷ ಅಂತ. ಅದೇ ರೀತಿ ಹಸ್ತಮೈಥುನವನ್ನು ತುಂಬ ಸಾರಿ ಮಾಡ್ಕೋಬೇಡಿ. ನಾನು ಎಷ್ಟು ಸಾರಿ ಅಂತ ನಿಮ್ಗೊಂದು ಫಿಗರ್ ಕೊಡೋಕ್ಕಾಗಲ್ಲ. ನೀವು ದಿನಕ್ಕೆ 1 ಸಾರಿ ಮಾಡ್ಕೊಳಿದ್ರೆ 2 ದಿನಕ್ಕೆ 1 ಸಾರಿ ಮಾಡ್ಕೊಳ್ಳಿ, ವಾರಕ್ಕೆ 3 ಸಾರಿ ಮಾಡ್ಕೊಳ್ಳಿ. ಅಥವಾ ಈ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಇಷ್ಟು ಸಾರಿ ಹಂಗಲ್ಲ. ದಯವಿಟ್ಟು ನೀವು ಅಭ್ಯಾಸ ಆಗಿದರೆ, ಎಷ್ಟೋ ಜನಕ್ಕೆ ಆಗಿರಲ್ಲ. ಈ ವಿಡಿಯೋ ನೋಡಿದ ಮೇಲೆ ನೀವು ಶುರು ಮಾಡ್ಕೋಬೇಡಿ, ಅದು ನಾನು ಭಾಳ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಅಪ್ರೂವ್ದವ್ರಿಗೆ ಕೆಲಗೆ ಗೊತ್ತಿರಲ್ಲ. ಇದು ನಾನು ಗೈಡೆನ್ಸ್ ಕೊಡ್ತಿರೋದು. ಯಾಕಂದರೆ ನನಗೆ ಬೇಜಾರಾಗಿದ್ದು ಅಂದರೆ, ಒಬ್ಬ ಹುಡುಗನ ಪರ್ಫಾರ್ಮೆನ್ಸ್ ತಾಯಿ ಕರ್ಕೊಂಬರ್ತಾಳೆ, ಈ 98% ಇದೊಂದು ನಮ್ಮ ಮಗ 66ಕ್ಕೆ ಹೋಗ್ಬಿಟ್ಟಿದ್ದಾನೆ ಡಾಕ್ಟ್ರೆ, ಆ ಹುಡುಗನಿಗೋಸ್ಕರ ಹೇಳಿದ್ದು ನಾನು. ದಯವಿಟ್ಟು ಇದು ತಪ್ಪಲ್ಲ. ಹಂಗೆ ಅಂದ್ಕೊಂಡು ದಿನಕ್ಕೆ 4 ಸಾರಿ ಇಲ್ಲ. ಅದು ಹೆಂಗೆ ಹೇಳ್ತೀವಿ ಅಂದರೆ, ನಿಮ್ಮ ದಿನನಿತ್ಯದ ಆಕ್ಟಿವಿಟೀಸ್ಗೆ ಇಂಟರ್ಫಿಯರ್ ಆಗಬಾರ್ದು. ಅದು ಒಂದು. ನೀವು ಓದುವ ಇದರಲ್ಲಿ ಅದನ್ನು ದಿನಕ್ಕೆ 4-5 ಸಾರಿ ಮಾಡ್ಕೋತೀನಿ, ತಪ್ಪಾಗುತ್ತೆ. ಯಾವಾಗ ಇಟ್ಸ್ ಅನ್ ಎಕ್ಸೈಟ್ಮೆಂಟ್, ಇಟ್ಸ್ ಏನಾಗುತ್ತೆ, ನಿಮ್ಮ ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ, ನಿಮಗೆ ಏನೋ ಒಂಥರ ಖುಷಿಯಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರ ಸೈಡ್ ಎಫೆಕ್ಟ್ ನನಗೆ ಗೊತ್ತು. ಹಸ್ತಮೈಥುನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನಿಮಗೆ ಮನಸ್ಸೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ನಿಮಗೆ ಚಿಂತೆ ಶುರುವಾಗುತ್ತೆ. ಆ ಚಿಂತೆಯನ್ನು ಬಿಟ್ಟುಬಿಡಿ. ನೀವು ಎಷ್ಟು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಮಾಡ್ಕೊಳ್ಳಿ ಅಂತಲೂ ಹೇಳಲ್ಲ ನಾನು, ಮಾಡ್ಕೋಬೇಡಿ ಅಂತಲೂ ಹೇಳಲ್ಲ.
ಇತಿಮಿತಿಯಾಗಿ ಮಾಡಿಕೊಳ್ಳಿ. ಇಷ್ಟೇ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.